हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधीतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನ ಅಥವಾ ದ್ವಂದ್ವ ಆಲೋಚನೆಗಳನ್ನ ದೂರ ಮಾಡ್ಕೊಳ್ಬೇಕು. ಇವತ್ತು ಕೆಲವಷ್ಟು ವಿಧಿವಿಧಾನಗಳನ್ನ, ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಕೆಲವಷ್ಟು ನಿಂದನೆಗೊಳಗಾಗುವಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಇವತ್ತು ನೀವೇನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವಿದೆ. ಆದ್ರೆ ಆ ಕೆಲಸ ಕಾರ್ಯಗಳು ಸಿದ್ಧಿ ಆಗೋದು ಸ್ವಲ್ಪ ಮಂದಗತಿಯಲ್ಲಿ ಸಾಗತ್ತೆ. ಆದ್ರೂ ಸಿದ್ಧ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳೇ ಇದ್ದು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ಯಾರೆಲ್ಲ ಮೇಷರಾಶಿಯಲ್ಲಿದ್ದೀರಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಾಗ್ಲಿ, ಇವತ್ತು ಮೊದಲು ತಾವು ಮಾಡಬೇಕಾದ್ದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣು ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ 12 ಗಂಟೆ ಒಳಗಡೆ ನಿಮ್ಮ ಚಿಂತನೆ ಇದೆಯೋ 12ರ ಒಳಭಾಗದಲ್ಲಿ ನೀವು ಒಂದು ಸಂಕಲ್ಪವನ್ನು ಗಟ್ಟಿಯಾಗಿ ಮಾಡಿದ್ರೆ ಇವತ್ತು ಈ ಕೆಲಸ ಆಗ್ಲೇಬೇಕು, ಇದು ನಾನು ಮಾಡೇ ಮಾಡ್ತೀನಿ, ಈ ಸಬ್ಜೆಕ್ಟ್ ನ ಓದೇ ಓದ್ತೀನಿ, ಅಥವಾ ಇದರಿಂದ ನನಗೆ ಅನುಕೂಲ ಆಗ್ಬೋದು ಎಂಬತಕ್ಕಂತಹ ಒಂದು ಮನಸ್ಥಿತಿ ನಿಮಗಿದ್ರೆ ಖಂಡಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮಗಿದೆ. ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ಉಂಟಾಗ್ತಕ್ಕಂತಹ ಒಂದಷ್ಟು ತೊಂದರೆ ತಾಪತ್ರಗಳಿಗೂ ಒಂದು ಪರಿಹಾರವನ್ನ ಕಂಡುಕೊಳ್ಳೋದಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆಯೂ ಮಾಡಬೇಕು, ಹಾಗೆ ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಸಾಧ್ಯವಾದ್ರೆ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂತಹ ಒಂದು ಬೇವಿನ ವೃಕ್ಷಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ, ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ 3 ಪ್ರದಕ್ಷಿಣೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀನಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಹಿರಿಯರ ಮಾತನ್ನ ಸ್ವಲ್ಪ ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯವರು. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನ ಸರಿಯಾದಂತ ಕ್ರಮದಲ್ಲಿ ಅನುಸರಿಸಿದ್ರೆ ಅದರ ಫಲಾಫಲಗಳಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿಗೆ ಸಿಲುಕೊಂಡ್ಬಿಡ್ತಾರೆ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ್ಲಿಂದಲೂ ಒಂದಷ್ಟು ಒತ್ತಡಗಳು, ಒಂದಷ್ಟು ಮಾನಸಿಕವಾದಂತಹ ಹಿಂಸೆ ಇರತಕ್ಕಂಥದ್ದು, ಅಥವಾ ಯಾವುದೋ ಒಂದು ವಿಚಾರ ತಲೆ ತುಂಬಿಕೊಂಡು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗದಿರೋ ಒದ್ದಾಡ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ನೀವು ನಂಬಿರ್ತಕ್ಕಂಥ ದೈವದ ಕೃಪೆ ಇದೆ, ಜೊತೆಗೆ ಮಾರ್ಗದರ್ಶಕರಿದ್ದಾರೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿಸಿ, ಹಿರಿಯರನ್ನ ಜೊತೆಲಿ ಕೂಡಿಸ್ಕೊಂಡು ಅವರ ಅನುಭವದ ಮಾತನ್ನ ಆಲಿಸಿ ಅದರಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನ ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಒಂದು ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮಾನಸಿಕವಾಗಿ ಹಿಂಸೆ ಪಡ್ತೀರಿ, ಮನಸ್ಥಿತಿಗಳನ್ನ ಹಾಳು ಮಾಡ್ಕೊಳ್ತೀರಿ, ಒಂದಷ್ಟು ಜಗಳ ಕದನ ಗಲಾಟೆಗೆ ಎಂಟ್ರಿ ಆಗ್ಬಿಡ್ತೀರಿ. ಇವತ್ತು ಏನೇ ಮಾಡ್ಬೇಕಾದ್ರೂ ತೃಪ್ತಿ ಇಲ್ಲದಂತ ರೀತಿಯಲ್ಲಿದ್ದೀರಿ. ಇರ್ಲಿ, ಇದೆಲ್ಲ ಒಂದು ಕಡೆ ಆದ್ರೆ ಒಂದಷ್ಟು ದೃಷ್ಟಿದೋಷ ಇರೋದ್ರಿಂದ ಬಹಳ ಸಮಸ್ಯೆಗೀಡಾಗ್ತೀರಿ. ಸಾಧ್ಯವಾದ್ರೆ ಒಂದು ಚಿಟಿಕೆ ಉಪ್ಪು ಅಥವಾ ಒಂದು ನಿಂಬೆಹಣ್ಣು, ಒಂದು ಚಿಟಿಕೆ ಉಪ್ಪಾದ್ರೂ ಸರಿ, ಒಂದು ನಿಂಬೆಹಣ್ಣಾದ್ರೂ ಸರಿ, ವೃಷಭ ರಾಶಿಯವರು ತಪ್ಪದೇರ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒಂದು ಚಿಟಿಕೆ ಉಪ್ಪು ಅಥವಾ ನಿಂಬೆಹಣ್ಣನ್ನ ತಗೊಂಡು 3 ಬಾರಿ ದೃಷ್ಟಿ ತೆಗೆದುಕೊಂಡು ನಿಂಬೆಹಣ್ಣನ್ನು 2 ಭಾಗ ಮಾಡಿ, ಉಪ್ಪನ್ನು 2 ಭಾಗ ಮಾಡಿ 2 ದಿಕ್ಕಲ್ಲಿ ಹಾಕ್ಬಿಡಿ. ಈ ಪ್ರಕಾರ ಮಾಡಿಕೊಂಡ್ರೆ ಸ್ವಲ್ಪ ಶಾಂತಿ ಸಮಾಧಾನ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು, ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದ್ಲಿಕ್ಕೆ ಹೊರಡುವಾಗ, ಮನೆಯಿಂದ ಹೊರಡುವಾಗ ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು
ಸಾಧ್ಯವಾದಷ್ಟು ಯಾರಿಗೂ ಏನೂ ಏರು ಧ್ವನಿಯಲ್ಲಿ ಮಾತಾಡ್ದಿರಾ ತಾಳ್ಮೆಯಿಂದ ಸಮಾಧಾನವಾಗಿದ್ರೆ ಇವತ್ತಿನ ಫಲಾಫಲಗಳನ್ನ ನೆಮ್ಮದಿಯುತವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬಹಳ ಖುಷಿಯಾಗೇ ಇರ್ತೀರಿ, ಅದಾದ ಮೇಲೆ ಬರುವ ಸಮಸ್ಯೆಗೆ ಏನಪ್ಪ ಪರಿಹಾರನೇ ಸಿಗ್ತಿಲ್ವೇನೋ ಎಂಬಂತ ರೀತಿಯಲ್ಲಿ ಇರ್ತೀರಿ. ಇದಕ್ಕೋಸ್ಕರನೇ ಇವತ್ತು ನಿಮ್ಮ ಎಚ್ಚರಿಕೆಯ ಪದ ಇವತ್ತು ಬೇಕಾಗಿದೆ. ಹಾಗೆ ಬರೀ ಹಣೆಯಲ್ಲಿರಬೇಡಿ, ಗಂಧ ಅಥವಾ ಕುಂಕುಮ ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣ ಮಾಡಿಕೊಂಡ್ರೆ ಆ ಹಣೆಯಲ್ಲಿ ಇರ್ತಕ್ಕಂತಹ ಗಂಧ ಕುಂಕುಮ ಭಸ್ಮದಿಂದ ಸಾಕಷ್ಟು ಒಂದಷ್ಟು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಭಗವಂತನ ಕೃಪೆ ಬೇಕು, ಇಷ್ಟಾರ್ಥ ಸಿದ್ಧಿ ಆಗುವಂತ ಯೋಗ ಫಲ ನಿಮ್ಮದಾಗಬೇಕು. ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡುವಾಗ ಕೊಟ್ಟು ತೆಗೆದುಕೊಳ್ತಕ್ಕಂಥ ಕಾಲ, ಅಥವಾ ಕೆಲವಷ್ಟು ವಿಚಾರಗಳು ಕಣ್ಣೆದುರು ಕಂಡ್ರು ಕಣ್ಣಿಗೆ ಕಾಣದಂತ ರೀತಿ ತಲೆಬಗ್ಸಿ ನಿಲ್ಲಬೇಕಾದಂತ ಪರಿಸ್ಥಿತಿಗಳು ನಿಮ್ಮದಾಗ್ತಾ ಇರುತ್ತೆ. ಕೆಲವು ಪರಿಸರದಲ್ಲಾಗುವಂತಹ ಅನ್ಯಾಯಗಳಾಗಿರ್ಲಿ ಅಥವಾ ಅಸಮಾಧಾನ ಆಗಿರ್ಲಿ ಅಥವಾ ಯಾವುದೋ ಒಂದು ಬೇಡವಾದಂತ ಬೇಕಾಗುವಂತ ವಿಚಾರನೂ ಬೇಡ ಅಂತ ದೂರ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ನಿಮ್ಮ ಉಳಿವಿಕೆಗಾಗಿ, ನಿಮ್ಮ ಒಂದು ಮನಸ್ಥಿತಿಗೋಸ್ಕರ ಅಥವಾ ತಮ್ಮ ಒಂದಷ್ಟು ಆಸೆ ಆಕಾಂಕ್ಷೆಗಳ ಸಿದ್ಧಿಗೋಸ್ಕರ ಕೆಲವು ಯಾವುದರ ಪರವೂ ನೀವು ಮಾತಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರು ದಾಂಪತ್ಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ವಿರಸವನ್ನ, ಒಂದಷ್ಟು ಗಲಾಟೆ ಕದನವನ್ನ ಕಾಣ್ತೀರಿ. ಉದ್ಯೋಗಸ್ಥರು ಉದ್ಯೋಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳ ಮಧ್ಯದಲ್ಲಿ ಸಣ್ಣ ಪಟ್ಟ ವಿಚಾರಕ್ಕೂ ಅಲ್ಲಿ ಕಿರಿಕಿರಿ ನೋಡ್ತೀರಿ. ಹಾಗೆ ಏನೇ ಒಂದಿಷ್ಟು ಬ್ಯಾಂಕ್ ವ್ಯವಹಾರ ಮತ್ತು ಆಫೀಸು ಕಚೇರಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಸಹಿತ ಸಮಸ್ಯೆಗಳನ್ನು ಹೊರಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಬಹಳ ಜೋಪಾನ ಬೇಕಾಗತ್ತೆ. ನೀವು ಮಾಡುವಂತ ಅಥವಾ ನೀವು ಹಾಕುವಂತ ಪ್ರತಿ ಹೆಜ್ಜೆಯು ಹೆಚ್ಚಿನ ಯಶಸ್ಸಿನಾಗಿ ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ತಾಳ್ಮೆಯಿಂದ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಅರಿಶಿಣ ಕೊಂಬಿನಿಂದ ತೆಗೆದಂತ ಗಂಧ, ನೋಡಿ ಇಲ್ಲಿ ಶ್ರೀಗಂಧ ಅಲ್ಲ, ಅರಿಶಿಣದ ಕೊಂಬಿನಿಂದ ತೆಗೆದಂಥದ್ದು, ಅರಿಶಿಣ ಕೊಂಬಂತಿರುತ್ತಲ್ಲ ಅದರಲ್ಲೇ ಗಂಧ ತೆಗಿಬೇಕು. ಆ ಅರಿಶಿಣದ ಕೊಂಬಿನ ಗಂಧವನ್ನ ತೆಗೆದು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಒಂದಷ್ಟು ಗಂಧವನ್ನ ಹಚ್ಚಿ ಉಳಿದಂತಹ ಗಂಧವನ್ನು ಒಂದಿಷ್ಟು ಹಣೆಗೆ ಹಚ್ಕೊಂಡ್ರೆ ವಾಸ್ತುನೂ ಶಾಂತಿಯಾಗಿರುತ್ತೆ, ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ತಿಳ್ಕೊಳ್ಬೇಕು. ಯಾವುದೊಂದು ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕು, ದುರ್ಗಾ ದೀಪ ನಮಸ್ಕಾರ ಬೇಕು. ಮನೆಯಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಶ್ರದ್ಧಾಭಕ್ತಿಯಾಗಿ ಆಲೋಚನೆ ಮಾಡಬೇಕು. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತ ಲಕ್ಷಣಗಳಿದೆ. ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಆಗಿಂದಾಗಲೇ ಸರಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ದುರ್ಗಾ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದ್ರೆ ಇವತ್ತು ಮೊದಲು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಪೂರ್ವಾಭಿಮುಖವಾಗಿ ನಿಂತು ಅದು ಇರ್ತಕ್ಕಂಥ ಹತ್ತಿರದಲ್ಲಿ ಇರ್ತಕ್ಕಂಥ ವೃಕ್ಷಗಳು ಯಾವ್ದಾದ್ರು ಒಂದು ಬೃಹತ್ ಮಟ್ಟದ ವೃಕ್ಷಕ್ಕೆ ಹೋಗಿ ಪೂರ್ವಾಭಿಮುಖವಾಗಿ ನಿಂತು ಅಲ್ಲಿ ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಬುಧವಾರ ಮಹಾವಿಷ್ಣು ಆರಾಧನೆ ಜೊತೆಗೆ ಸೂರ್ಯದೇವರ ಪ್ರಾರ್ಥನೆಯಿಂದ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟದ್ದಾಗ್ಲಿ, ಹೊಟ್ಟೆಗೆ ಸಂಬಂಧಪಟ್ಟದ್ದಾಗ್ಲಿ ಒಂದಷ್ಟು ಸಮಸ್ಯೆಗಳಿಂದ ತಾವು ಅನುಭವಿಸಬೇಕಾದಂತ ನೋವು ಕಾಣಬಹುದು. ಅದಕ್ಕೋಸ್ಕರನೇ ಇವತ್ತು ಆಹಾರ ಪದ್ಧತಿ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದಂತ ಒಂದು ತೀರ್ಮಾನಗಳನ್ನ ನಿಲುವು ತಂದುಕೊಳ್ಳೋದು ಬಹಳ ಉತ್ತಮ. ಇನ್ನು ಯಾವ್ದಾದ್ರು ಕಾಗದ ಪತ್ರಕ್ಕೆ ಸಹಿ ಆಗ್ಬೇಕು, ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದಾದಂತ ಕೆಲಸಗಳ ಬಗ್ಗೆ, ಹೊಸದಾದಂತ ಒಂದು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು ಅಂದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ, 2 ಗಂಟೆ ಒಳಗಡೆ ನೀವು ಏನ್ ಮಾಡ್ಲಿಕ್ಕೆ ಹೋದ್ರೂ ಏನೋ ಒಂದು ಅಸಮಾಧಾನ ಇರುತ್ತೆ. 2 ಗಂಟೆ ನಂತರ ಒಂದಷ್ಟು ಕೆಲಸಗಳಿಗೆ ದಾರಿ ಸಿಗುತ್ತೆ. ಇದರಿಂದ ಸಾಕಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಆದ್ರೂ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ, ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಶಾಂತಿ ಸಮಾಧಾನ ಎಂಬತಕ್ಕಂಥದ್ದಿದೆ. ಎಷ್ಟೇ ಆದ್ರೂ ವಿಷ್ಣು ಆರಾಧನೆ ಅಂತ ಹೇಳಿದೆ. ವಿಷ್ಣು ದೇವರಿಗೆ ತುಳಸಿಯನ್ನಿಟ್ಟು ಆರಾಧನೆ ಮಾಡತಕ್ಕಂಥದ್ದು, ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಎಲ್ಲವೂ ಸಹಿತ ಸಿಂಹರಾಶಿಯವರಿಗೆ ಹೆಚ್ಚಿನ ಫಲವನ್ನೇ ಕೊಡುತ್ತೆ. ಆದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಇದು ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಆದ್ರೂ ಆ ದಿನಕ್ಕೆ ಅದನ್ನ ಹೇಳಿದ್ರೇನೆ ನಿಮಗೂ ಸಮಾಧಾನ. ಯಾಕೆಂದ್ರೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಮೂಗಿತುದಿಯಲ್ಲಿ ಕೋಪ ಇಟ್ಕೊಂಡು
ಏನೋ ಸಾಧನೆ ಮಾಡಬಹುದು ಅನ್ಕೊಂಡ್ರೆ ಖಂಡಿತ ಏನೂ ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ತೊಗರಿ ಮತ್ತು ಗೋಧಿ ಎರಡೂ ಧಾನ್ಯವನ್ನ ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಅದನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬಾ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಎಷ್ಟೋ ಜನಕ್ಕೆ ಬೆನ್ನೋವು ಬಹಳಷ್ಟು ಇರುತ್ತೆ. ಹಾಗೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಓಡಾಡಬೇಕಾದ್ರೆ, ಎಲ್ಲನ ದೂರಭಾರ ಹೋಗ್ಬೇಕಾದ್ರೆ, ಏನಾದ್ರು ಆಫೀಸು ಕಚೇರಿಗಳ ಹತ್ರ ಕೆಲಸಕ್ಕೆ ಹೋಗ್ಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇವತ್ತು ಸಂಧ್ಯಾಕಾಲ ಸರಿಸುಮಾರು 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕ್ಬೇಕಾದ್ರೂ ಯೋಚನೆ ಮಾಡೇ ಮುಂದೆ ನಡಿಬೇಕು. ಯಾಕಂದ್ರೆ ಸಿಂಹ ರಾಶಿಯವರಿಗೆ ಈ ದಿನ ಸಂಪೂರ್ಣ ಒಳಿತಿದೆ, ಆದ್ರೆ ಸಂಜೆ ವೇಳೆಗೆ ಸಮಸ್ಯೆ ಎಂಬತಕ್ಕಂಥದ್ದು ಕಾದಿದೆ. ಅದಕ್ಕೋಸ್ಕರ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಮಾಡುವ ಪ್ರತಿಯೊಂದು ಕೆಲಸ ಅನುಭವಸ್ಥರ ಜೊತೆಯಲ್ಲೇ ನಡೆಸಿದ್ರೆ ಅದು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದ್ದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಿಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಏನಾದ್ರು ಒಂದಿಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂದ್ರೆ ಇಲ್ಲಿ ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಮಾತ್ರ. ಯಾಕಂದ್ರೆ ತಾಳ್ಮೆ ಇಲ್ಲದ ಪಕ್ಷದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿ ಕಾಣಬೇಕಾಗಿದ್ದ ನೀವು ಅಭಿವೃದ್ಧಿಯನ್ನು ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿ ಹೋಗ್ಬೇಕಾಗತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಗರ್ಜನೆ ಆಗಿರ್ಲಿ, ನಿಮ್ಮ ನಡೆ ನಡವಳಿಕೆ ಆಗಿರ್ಲಿ, ನಿಮ್ಮ ಬರ್ತಕ್ಕಂಥ ಯಾವುದೇ ಒಂದು ಮನಸ್ಥಿತಿಯ ಆ ರೀತಿ ನೀತಿಗಳಿಗೂ ಪರಿಪೂರ್ತಿಯಾದಂಥ ಫಲ ಸಿಗೋದು ಬಹಳ ಕಷ್ಟ. ನೀವು ಮುಂಚಿತವಾಗಿ ಮಾಡಬೇಕಾದ್ದು, ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ. ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಹಾಗೆ ಸಾಧ್ಯವಾದರೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆ ಅಥವಾ ಒಂದಿಷ್ಟು ಸುಗಂಧ ದ್ರವ್ಯ, ಅಂದ್ರೆ ಈ ಸೆಂಟ್ ಅಂತ ಏನು ಹೇಳ್ತೀವಿ, ಸುಗಂಧ ದ್ರವ್ಯವನ್ನು ಒಂದಿಷ್ಟು ನಿಮ್ಮ ಮೈಗೆ ಲೇಪನ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಮೇಲೆ ಆ ಸುಗಂಧ ದ್ರವ್ಯ ಇದ್ರೆ ಒಂದು ಆಕರ್ಷಣೆಗೆ ದಾರಿಯಾಗತ್ತೆ, ಇರ್ತಕ್ಕಂಥ ದೋಷ ದೂರ ಆಗತ್ತೆ, ಮನಸ್ಸಿಗೆ ಇರ್ತಕ್ಕಂಥ ನೆಮ್ಮದಿಯನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೋದಾಗತ್ತೆ. ಆದ್ರೂ ಕನ್ಯಾ ರಾಶಿಯವರ ಹೆಜ್ಜೆ ಬಹಳ ಜೋಪಾನವಾಗಿರ್ಬೇಕಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಾಡುವಂತಹ ಕೆಲಸ ಕಾರ್ಯಗಳು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ತರದಲ್ಲೇ ಇರಬೇಕು. ಆದ್ರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಎಷ್ಟೇ ಸೌಮ್ಯವಾಗಿದ್ದು, ತಮ್ಮಂತೆ ತಾವಿದ್ದು, ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿದ್ರು ಒಂದಷ್ಟು ವ್ಯತ್ಯಾಸಗಳಾಗುವಂತಹ ಪರಿಸ್ಥಿತಿ ಇವತ್ತಿನ ಗ್ರಹಸ್ಥಿತಿಗಳಲ್ಲಿದೆ. ಗ್ರಹ ನಕ್ಷತ್ರಚಾರ ಪ್ರಕಾರ ಶನಿ ಇರ್ತಕ್ಕಂಥದ್ದು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗ್ಲೇ ಎದುರಾಗ್ತಾನೆ ಇರುತ್ತೆ. ಇವತ್ತು ಸಾಧ್ಯವಾದ್ರೆ ನೀವು ವಿಷ್ಣು ಆಲಯಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಅಥವಾ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆಗೊಡುವಾಗ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇದ್ರೆ ಆ ಬಿಳಿ ಸಾಸಿವೆಯನ್ನ ದೃಷ್ಟಿ ತೆಗೆದು ಅದನ್ನು ಪಶ್ಚಿಮಕ್ಕೆ ಹಾಕ್ಬೇಕು. ಉತ್ತರಕ್ಕೋ ಅಥವಾ ಪೂರ್ವಕ್ಕೋ ನಿಂತು ದೃಷ್ಟಿ ತೆಗಿಬೇಕು, ಅದನ್ನು ಪಶ್ಚಿಮಕ್ಕೆ ಹಾಕ್ಬೇಕು. ಈ ಪ್ರಕಾರ ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಶ್ರೀಗಂಧವನ್ನ, ಅದರಲ್ಲೂ ಸುಗಂಧ ದ್ರವ್ಯದಲ್ಲಿ ಮಿಶ್ರಿತವಾಗಿರ್ತಕ್ಕಂಥ ಶ್ರೀಗಂಧ ಅಥವಾ ಸುಗಂಧ ಭರಿತವಾಗಿರ್ತಕ್ಕಂಥ ಶ್ರೀಗಂಧ, ಅಂತಹ ಗಂಧವನ್ನ ತೆಗೆದು ಭಗವಂತನ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಂತ ಗಂಧವನ್ನ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಿಮ್ಮದನ್ನಿಸ್ಕೊಳ್ಬಹುದು. ಹಾಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ಗಂಟೆಯಿಂದ 6 ಗಂಟೆ 20 ನಿಮಿಷ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತುಂಬಾ ತಾಳ್ಮೆ ವಹಿಸಬೇಕು, ಸಮಾಧಾನ ಇರಬೇಕು, ಅಲ್ಲಿ ರೌದ್ರತನ ಆಗಬಾರ್ದು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡಂಗೆ ಆಗತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡಬೇಕು. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ವದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನ್ ಔಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಗೌರಿಯನ್ನು ಅಥವಾ ದುರ್ಗೆಯನ್ನು ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ಯಾವುದೇ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ, ಆದ್ರೆ ಸಮಾಧಾನ ಅಂತಕ್ಕಂಥದ್ದು ಬೇಕು. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕು. ವೃಶ್ಚಿಕ ರಾಶಿಯವರಿಗೆ ಇವತ್ತೊಂದು ದಿವಸ ಭುಜಗಳಾಗ್ಲಿ ಅಥವಾ ಎದೆ ಭಾಗ ಆಗ್ಲಿ ಅಥವಾ ನಿಮ್ಮ ಎಡಗಡೆ ಮೊಣಕಾಲಾಗ್ಲಿ ನೋವು ಬರ್ತಕ್ಕಂಥದ್ದು ಅಥವಾ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದಿರುತ್ತೆ, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿರುತ್ತೆ.
ಕೆಲವಷ್ಟು ಕೆಲಸಕ್ಕೆ ಬಾರದಂತ ವಿಚಾರಗಳು ತಲೆ ತುಂಬಿಕೊಂಡು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಅದನ್ನು ರೆಡಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಅರಿವಿಲ್ದಂತ ರೀತಿಯಲ್ಲಿ ಆಗ್ಬಿಡುತ್ತೆ. ಇವತ್ತು ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ದುಃಖದ ಕ್ಷಣಗಳನ್ನು ದೂರ ಮಾಡ್ಕೊಳ್ಬೇಕು. ಹಾಗೆ ಸಾಧ್ಯವಾದ್ರೆ ದೇವರ ಮುಂದೆ 2 ದೀಪವನ್ನು ಹಚ್ಚಿ ಹತ್ತಿರದಲ್ಲಿರ್ತಕ್ಕಂಥ ಬೇವಿನ ವೃಕ್ಷದ ಹತ್ರ ಬಂದು ವೃಕ್ಷ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ಒಂದಷ್ಟು ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರಗಳೆಲ್ಲವೂ ಗೊತ್ತಿದ್ರೂ ನೀವು ಅದೇ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಆ ಮಾತಿಗೆ ಒಂದು ಲಗಾಮ ಹಾಕುವಂಥದ್ದು ಬಹಳ ಉತ್ತಮ. ದುಡುಕಿದ್ದ ನೀವು ಮಾತಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕಷ್ಟದ ಕ್ಷಣಗಳನ್ನ ನೀವು ಹೇಳ್ಕೊಂಡ್ರೆ ಅದನ್ನು ಕೇಳಿಸ್ಕೊಳ್ಳೋ ತನಕ ಮಾತ್ರ ಅವರು ಆನಂದವಾಗಿ ಕೇಳಿಸ್ತಾರೆ. ಅದಾದ ನಂತರ ನಿಮ್ಮ ಬಗ್ಗೆನೇ ಬೇರೆ ತರ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದಷ್ಟು ಹುಷಾರಾಗಿರಿ. ಯಾರೊಬ್ಬರೊಂದಿಗೆ ಏನ್ ವ್ಯವಹಾರವೂ ಮಾತಾಡೋದು ಬೇಡ. ನಿಮಗೆ ಭಗವಂತ ಕೊಟ್ಟದ್ದನ್ನ, ನಿಮಗ್ ಸರಿ ಅನ್ಸದನ್ನ, ನಿಮಗೆ ಸಮಾಧಾನ ರೀತಿಯಲ್ಲಿ ಹೇಗಿರ್ಬೇಕು ಎಂಬತಕ್ಕಂಥದ್ರ ಅರಿವಿದೆಯಲ್ಲ, ಅದೇ ಪ್ರಕಾರ ಇರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಉದ್ದಿನ ಬೇಳೆ, ಒಂದಚ್ಚು ಬೆಲ್ಲ, ಉದ್ದು ಮತ್ತೆ ಬೆಲ್ಲ, ಈ ಬೆಲ್ಲ ಮತ್ತು ಉದ್ದಿನ ಬೇಳೆಯನ್ನ ಮನೇಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಸಂಧ್ಯಾ ಕಾಲ ಆದ ನಂತರ, ಅಂದ್ರೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂತ ಕಾಲ, ಆ ಸಮಯದಲ್ಲಿ ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ಶಾಂತಿ ನೆಮ್ಮದಿ ಅಂತೂ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ. ವ್ಯವಹಾರಗಳನ್ನ ಏನೇ ಮಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಮಾಡಿ. ಎಲ್ಲವೂ ಕಣ್ಣೆದುರುಗ ಸಾಮ್ರಾಜ್ಯ ಕಾಣುತ್ತೆ, ಆದ್ರೆ ಅದರಿಂದ ಮುಂದಾಗುವಂತಹದ್ರ ಬಗ್ಗೆ ಆಲೋಚನೆ ಇಲ್ಲದಂತ ರೀತಿ ಆಗುತ್ತೆ. ಆದ್ರೆ ಪ್ರತಿ ಕ್ಷಣದಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಿರಬೇಕಾದಂತ ಪರಿಸ್ಥಿತಿ ನಿಮ್ಮದಾದ್ರಿಂದ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರವನ್ನ ಮಾಡೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನ ಸಲ್ಲಿಸುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಕ್ಕೊಂದು ಸರಿಯಾದ ಮಾರ್ಗವನ್ನು ಹುಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕ್ಬೇಕಾಗತ್ತೆ, ಅಥವಾ ಕೆಲವಷ್ಟು ವಿಚಾರಗಳ ಕಡೆ ಗಮನ ಕೊಡಬೇಕಾಗತ್ತೆ. ಕೆಲವಷ್ಟು ಬೇಡವಾದಂತ ವಿಚಾರಗಳನ್ನ ತಲೆಗೆ ಹಾಕೊಂಡು ನೋವು ಪಡುವಂತ ಪರಿಸ್ಥಿತಿಯು ಎದುರಾಗ್ಬಿಡುತ್ತೆ. ಆದ್ರೆ ಕಷ್ಟಪಟ್ಟಿರ್ತಕ್ಕಂಥದ್ದು, ಕಷ್ಟಪಡುವಂತ ರೀತಿ ಇರ್ತಕ್ಕಂಥದ್ದು, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹೋರಾಟದಲ್ಲಿರ್ತಕ್ಕಂಥದ್ದು ನಿಮ್ಮ ಭವಿಷ್ಯದಲ್ಲಿದೆ. ಧೈರ್ಯವಾಗಿದ್ದು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಪೂರ್ವಾಭಿಮುಖವಾಗಿ ನಿಂತುಕೊಳ್ತಕ್ಕಂಥದ್ದು. ಅದೇ ಸಮಯದಲ್ಲಿ ಸಾಧ್ಯವಾದರೆ 1 ಚಿಟಿಕೆ ಗೋಧಿ, 1 ಚಿಟಿಕೆಯಷ್ಟು ಹುರುಳಿ, ಗೋಧಿ ಮತ್ತು ಹುರುಳಿ ಎರಡೂ ಧಾನ್ಯವನ್ನ ಕೈಗೆತ್ಕೊಂಡು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಮಾನಸಿಕವಾದಂತಹ ಒತ್ತಡ ಬಹಳಷ್ಟು ಹಿಂಸೆ ಕೊಡ್ತಾ ಇದೆ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಯಾವ ರೂಟ್ ಅಲ್ಲಿ ಸರಿ ಹೋಗುತ್ತೆ, ಅಥವಾ ಏನ್ ಸರಿಪಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಯಾವ ಪ್ರಯತ್ನದಿಂದ, ಯಾವ ಜಪತಗಳಿಂದ ಅಥವಾ ಯಾವ ಅನುಷ್ಠಾನದಿಂದ ನಾವೊಂದಷ್ಟು ಬದಲಾವಣೆ ತಂದುಕೊಳ್ಬಹುದು ಎಂಬತಕ್ಕಂಥದ್ರ ಪರಿಯನ್ನ ಯೋಚನೆ ಮಾಡೋದ್ರಲ್ಲೇ ಸಮಯ ಮುಂದೆ ಹೋಗ್ತಾ ಇದೆ. ಏನನ್ನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಆದ್ರೆ ಇವತ್ತು ನಿಮ್ಮ ತೀರ್ಮಾನ ಎಂಬತಕ್ಕಂಥದ್ದನ್ನ ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಏನೇ ಶಾಂತಿ ಸಮಾಧಾನವಾಗಿರ್ಬೇಕಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ 1 ಚಿಟಿಗೆಯಷ್ಟು ಅವರೇ ಬೇಳೆಯನ್ನ ದೃಷ್ಟಿ ತೆಗೆದು ಆಚೆ ಹಾಕೋದು ಉತ್ತಮ. ಹಾಗೆ ಸಾಧ್ಯವಾದ್ರೆ ಮಧ್ಯಾಹ್ನ 12ರವರೆಗೂ ಯಾವುದೇ ಜಗಳ, ಕದನ, ಎಂಥದ್ದೇ ಸಮಸ್ಯೆ ಅಂತ ಬಂದ್ರು ಅದನ್ನ ಎಲ್ಲಿ ಬೇಕೋ ಅಲ್ಲೇ ಹೇಗ್ ಬೇಕೋ ಹಾಗೆ ಹ್ಯಾಂಡಲ್ ಮಾಡಿ ದೂರ ಮಾಡಬೇಕು, ಬಿಟ್ರೆ ಅದನ್ನ ಮನೆ ಬಾಗಿಲಿಗೆ ತರಬಾರದು. ಇವತ್ತು ನಿಂದಕರು ಸಾಕಷ್ಟು ಜನ, ನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ, ಒಂದಲ್ಲ ಒಂದು ಕಡೆ ಜಗಳ ಗಲಾಟೆ ಎದುರಾಗುವಂಥದ್ದು. ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವಿದ್ರು ಸಹಿತ ಯಾರಾದ್ರೂ ಒಬ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಮಕರ ರಾಶಿಯವರು ಬಹಳ ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಮಾಡ್ಬೇಕಾದ್ರೂ ತಾಳ್ಮೆಯಿಂದ ಮುಂದೆ ನಡೀರಿ, ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಗುರು ಮತ್ತು ಚಂದ್ರ ಚೆನ್ನಾಗಿದ್ರೂ ಕೆಲಸಗಳಾಗತ್ತೆ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ತುಂಬಿ ತುಳುಗುತ್ತೆ. ಇವತ್ತು ಏನೇ ಮಾಡ್ಬೇಕಾದ್ರೂ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಸರಿಯಾಗಿರ್ಬೇಕು. ಆಲೋಚನೆ ಮಾಡುವಂತ ರೀತಿ, ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯವಹಾರಗಳಲ್ಲಾಗುವಂತಹ ತೊಂದರೆಗಳು ಇದೆಲ್ಲವೂ ಸಾಕಷ್ಟು ಮುಂದಾಗತ್ತೆ. ಆದ್ರೆ ಇವತ್ತು ನಿಮ್ಮ ಆರೋಗ್ಯದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಆರ್ಥಿಕ ಸಂಕಷ್ಟಗಳಾಗ್ಲಿ ಸ್ವಲ್ಪ ಕಾಣಿಸ್ಕೊಳ್ಬಹುದು. ಬೆಲೆ ಬಾಳುವಂತ ವಸ್ತುಗಳ ಕಡೆನೂ ಅಷ್ಟೇ ಜವಾಬ್ದಾರಿ ಬೇಕು. ಯಾವ್ದು ಬೇಡ ಅನ್ಕೊಂಡಿದ್ದೀರೋ ಅದೇ ಮನೆ ಬಗ್ಲಿಗೆ ಬರುತ್ತೆ. ಯಾರು ಸರಿ ಇಲ್ದಿರ್ತ ವ್ಯಕ್ತಿಗಳಿರ್ತಾರೋ ಅವ್ರ ಜೊತೆ ಸ್ನೇಹ ಬೆಳೆಸಬೇಕಾಗತ್ತೆ. ಹಾಗೆ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಮತ್ತೊಂದರ ಸಮಸ್ಯೆ ಎದುರಾಗುವಂತ ಲಕ್ಷಣಗಳು ಎದುರಾಗ್ತಿರುತ್ತೆ. ಆದಷ್ಟು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಶನಿ ಮತ್ತೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಆಗ್ತಾ ಇದೆ. ಆದ್ರೆ ನಿಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಹೇಗಿರುತ್ತೆ?
ನೀವು ಮಾಡುವಂತ ಅನುಷ್ಠಾನಗಳಿಂದಲೇ ಸಿಗುತ್ತೆ. ಅದಕ್ಕಾಗಿ ಒಂದೆರಡು ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ತಾಳ್ಮೆಯಿಂದ ಹೋಗ್ಬೇಕು. ಇವತ್ತು ನಿಮ್ಮ ಆಲೋಚನೆ ಎಷ್ಟೇ ತಾಳ್ಮೆ ಇದ್ದು, ಎಷ್ಟೇ ನೆಲ ಕಚ್ಚುವಂತ ಮನಸ್ಥಿತಿ ಇದ್ರೂ ಒಂದಲ್ಲ ಒಂದ್ ಕಡೆ ಅಸಮಾಧಾನದ ಒಂದು ಹೊಗೆ ತುಂಬಾ ಎದ್ದಿರುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದಿದೆ, ಜೊತೆಲಿರ್ತಕ್ಕಂಥವ್ರು ನಿಷ್ಠುರ ಮಾಡ್ತಕ್ಕಂಥದ್ದಿದೆ, ನೀವು ಮಾಡುವಂತ ಕೆಲಸಕ್ಕೆ ಅಡ್ಡಿ ಆತಂಕ ತರ್ತಕ್ಕಂಥದ್ದಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನೆಲ್ಲ ಮಾಡಿದ್ರೂ ಅದು ಕೊನೆಗೆ ಏನೋ ಒಂದು ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಹಾಗೆ ಬೇಕು ಬೇಡ ಎಂಬತಕ್ಕಂಥ ಆಲೋಚನೆ ಮಾಡ್ಲಿಕ್ಕಾಗಲ್ಲ, ಸರಿಯಾದ ಸನ್ಮಾರ್ಗದಲ್ಲಿ ನಡಿಲಿಕ್ಕಾಗಲ್ಲ, ಮನಸ್ಸಲ್ಲಿ ಒಂಥರ ದ್ವಂದ್ವ ನಿಲುವು ತುಂಬಿಕೊಂಡಿರುತ್ತೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗದಂತ ರೀತಿಯಲ್ಲಿ ಆಗ್ತಾ ಇರುತ್ತೆ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯೊಂದಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದರೆ ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಹಸನ್ಮುಖಿಯಾಗಿ ನಗ್ನಗ್ತಾ ಹೊರಡತಕ್ಕಂಥದ್ದು, ವಿದ್ಯಾರ್ಥಿನಿಯರು ಇವತ್ತಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವರಿಗೆ ಇವತ್ತು ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಶನೇಶ್ಚರ ಮಂತ್ರವನ್ನ ತಾವು ಪಠನೆ ಮಾಡಿದ್ದೆ ಆದ್ರೆ ಉದ್ಯೋಗದಲ್ಲಿ ಒಂದಷ್ಟು ಮಟ್ಟಿಗೆ ನೀವು ಪ್ರಗತಿಯನ್ನ, ಲಾಭವನ್ನ ಕಾಣ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ.